ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂದ್ಕೊಂಡಿದ್ದೀನಿ. ಇವತ್ತು ಏನಪ್ಪ ಅಂದರೆ ನಾನು ರಿಬ್ಬನ್ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ನಾವು ಒಂದು 5-6 ಜನ ಸೇರಿ ಒಂದು ಚಿಕ್ಕದಾಗಿ ರಿಬ್ಬನ್ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಒಂದು 4-5 ಅಂಗಡಿಗೆ ಹತ್ತಿ ಇಳಿದ್ದೀವಿ. ರಿಬ್ಬನ್ ಸೇಲ್ ಮಾಡೋಕ್ಕೆ ಹಾಕಿದ್ದೀವಿ. ನಮ್ಮ ಒಂದು ರಿಬ್ಬನ್ ಬಂದು 15 ರೂಪಾಯಿ. ನಿಮಗೆ ಯಾರಿಗಾದ್ರೂ ರಿಬ್ಬನ್ ಬೇಕು ಅಂದರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮ್ಮ ಕಮೆಂಟ್ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರ್ ಹಾಕಿದ್ರೆ ಸಾಕು. ಕಮೆಂಟ್ ಮಾಡಿ ಫೋನ್ ನಂಬರ್ ಹಾಕಿದ್ರೆ ನಾವು ಮತ್ತೆ ಆ ನಂಬರ್ಗೆ ಫೋನ್ ಮಾಡಿ ನಾವು ನಿಮ್ಗೆ ಯಾವ ಥರ ರಿಬ್ಬನ್ನು ಏನಂತ ಕೇಳಿ ನಾವು ರಿಬ್ಬನ್ ಮಾಡಿಕೊಡ್ತೀವಿ. ಯಾರು ಆಲ್ಮೋಸ್ಟ್ ಇದನ್ನೊಂದೊಂದು ವಿಡಿಯೋ ನೋಡೋಲ್ಲ ಎಲ್ಲರಿಗೂ ಫಾರ್ವರ್ಡ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ರಿಬ್ಬನ್ ಹೇಗಿದೆ? ಚೆನ್ನಾಗಿದೆಯಾ? ಜಸ್ಟ್ 50 ರುಪೀಸ್. ಇದು 15 ರೂಪಾಯಿ ಒಂದು ರಿಬ್ಬನ್ನು. ನಿಮಗೆ ಕಲರ್ಸ್ ಬೇಕಾಗಿದೆ ನೋಡಿ. ಕಲರ್ ರಿಬ್ಬನ್ ಇದೆ. ಒಂದು 3-4 ಕಲರ್ ಒಳ್ಳೆ. ನಾನು ಒಂದು 2 ಅಂಗಡಿ ಮಾತಾಡಿದ್ವಿ. ಅವರು 20 ರೂಪಾಯಿ ಅಂತ ಹೇಳಿದ್ರು ಒಂದು ರಿಬ್ಬನ್ ಅಂಗಡಿಯಲ್ಲಿ. ಅದರಿಂದ ನಾವೇನು ಮಾಡಿದ್ವಿ, ನಿಮ್ಗೆ 15 ರೂಪಾಯಿಗೆ ನಾವು ಹಾಕ್ಕೊಡ್ತೀವಿ, ನೀವು 5 ರೂಪಾಯಿ ಲಾಭ ಮಾಡಿ ಅಂತ ಹೇಳಿದ್ವಿ. ಅವ್ರಿಗೆ ಓಕೆ ಅಂದರು. ನಾನೊಂದು 20 ರಿಬ್ಬನ್ ಏನೋ ಅವ್ರಿಗೆ ಕೊಟ್ಟು ಬಂದಿದ್ದೀನಿ. ಅವರು ಅಡ್ವಾನ್ಸ್ ಅಂತ 500 ಕೊಟ್ಟರು. ನೋಡಿ ಚೆನ್ನಾಗಿದೆಯಾ? ಪಿಂಕ್ ಕಲರು ಹೇಗಿದೆ? ಎಷ್ಟು ಚೆನ್ನಾಗಿದೆ ನೋಡಿ. ನಿಮಗೆ ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ರಿಬ್ಬನ್ ಹೊಲ್ಕೊಡೋದು ಬೇಕಾ? ನಾವು ಹೊಲ್ಕೊಡ್ತೀವಿ. ನೀವು ಕಮ್ಮಿ ರೇಟಿಗೆ ನಾವು ಹೊಲ್ಕೊಡ್ತೀವಿ. ಯಾಕಂದ್ರೆ ನನಗೂ ನಷ್ಟ ಆಗಬಾರ್ದು, ನಿಮಗೂ ನಷ್ಟ ಆಗಬಾರ್ದಲ್ವಾ. ಅದರಿಂದ ಯಾರ್ಯಾರು ಬ್ಯಾಂಗಲ್ ಸ್ಟೋರ್ ಅಂಗಡಿ ಇದೆಲ್ಲ ಇಟ್ಟಿರ್ತೀರಲ್ವಾ, ಅವ್ರಿಗೆ ನಾವು ಹೊಲ್ಕೊಡ್ತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ರಿಬ್ಬನ್ನು. ನನ್ನ ಮಗಳಿಗೆ ಅವತ್ತು ರೆಡಿ ಮಾಡಿ ನಾನು ಅವ್ಳಿಗೆ ಡ್ರೆಸ್ ಕಲರೇ ಒಂದು ರಿಬ್ಬನ್ ಹಾಕಿದ್ದೆ. ತುಂಬ ಚೆನ್ನಾಗಿ ಬಂತು. ಎಲ್ಲರೂ ಕೇಳಿದ್ರು, ಅಯ್ಯೋ ಎಷ್ಟು ಚೆನ್ನಾಗಿದೆ ಜಾಹ್ನವಿ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು. ಅವಳಿಗೆ ಹೊಲ್ದಾಕಿದ್ದೆ. ನೆಕ್ಸ್ಟ್ ಒಂದು 2-3 ಅಂಗಡಿಗೆ ನಾವು ಸೇಲ್ಗೆ ಹಾಕಿದ್ದೀವಿ. ಇದು ಯಾರಾದರೂ ನಿಮಗೆ ರಿಬ್ಬನ್ಗಳು ಬೇಕು ಅಂದರೆ ಅಂಗಡಿಗಾನ ಸ್ಟೋರ್ಗಳ್ಗಾಗಲಿ ಎಲ್ಲಿಗಾದ್ರೂ ಆಗಲಿ ನಾವು ಹಾಕ್ಕೊಡ್ತೀವಿ. ಫ್ಯಾಬ್ರಿಕ್ ನೀವು ಕೊಟ್ಟರು ಓಕೆ, ಇಲ್ಲ ನಾವು ಮಾಡಿ ನಿಮಗೆ ಕೊಡು ಅಂದ್ರೂ ಓಕೆ. ನೋಡಿ ಈ ರಿಬ್ಬನ್ ನಿಮಗೆ ಯಾರಾದರೂ ರಿಬ್ಬನ್ ನಾವು ಮಾಡಿಕೊಡ್ಬೇಕು ಅಂತ ಹೇಳಿದ್ರೆ ನಮಗೊಂದು ಕಮೆಂಟ್ ಮಾಡಿ. ನಮ್ಗೆ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ಹಾಕ್ಕೊಡ್ತೀವಿ. ಹಾಕ್ಕೊಡ್ತೀವಿ ಅಂತೀನಿ. ಹೊಲ್ಕೊಡ್ತೀವಿ. ನಾವು ಹೊಲಿಯೋಕೆ ರೆಡಿಯಾಗಿರ್ತೀವಿ. ಇದರಲ್ಲಿ ನಾವು ಒಂದು 4-5 ಜನ ಸೇರಿಸ್ಕೊಂಡಿದ್ದೀವಿ. ರಿಬ್ಬನ್ ಒಂದು 3 ಜನ ರಿಬ್ಬನ್ ಹೊಲಿದ್ರೆ ಇನ್ನೊಂದು 2 ಅಂಗಡಿ ಮಾತಾಡಿ ಅವ್ರಿಗೆ ವ್ಯಾಪಾರ ಮಾಡಿಕೊಡೋ ಥರ ನಾವು ಮಾತಾಡಿದ್ದೀವಿ. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಹೇಳ್ರಿ. ನೀವು ಕೇಳೋ ರೇಟ್ ತಕ್ಕನಾಗಿ ನನಗೂ ಮೋಸ ಆಗಬಾರ್ದಲ್ವಾ. ಆ ರೇಟ್ ತಕ್ಕನಾಗಿ ನಾವು ನಿಮ್ಗೆ ಸ್ಟಿಚ್ ಮಾಡಿಕೊಡ್ತೀವಿ. ಹೇಗಿದೆ ರಿಬ್ಬನ್ ನೋಡಿ, ಚೆನ್ನಾಗಿದೆಯಾ? ಇದು ಒಂದಾಯ್ತಾ? ಫ್ಲವರ್ ಚಿಕ್ಕ ಫ್ಲವರ್ಸ್ ಇದೆಯಲ್ಲ, ಥ್ರೆಡ್ ಎಲ್ಲ ಕಟ್ ಮಾಡೇ ಇಲ್ಲ, ಆಗಿಬಿಟ್ಟಿದ್ದಾರೆ ನೋಡಿ. ಓಕೆ ನೋಡಿ ಫ್ಲವರ್ಸ್ ಹೇಗಿದೆ ಅಂತ. ಚೆನ್ನಾಗಿದೆಯಾ ಫ್ರೆಂಡ್ಸ್? ಯಾವ ಥರ ಇದೆ? ನಿಮ್ಗೆ ಇಷ್ಟ ಆದರೆ ಹೇಳಿ, ನಾನು ನಿಮಗೆ ಹೊಲ್ಕೊಡ್ತೀವಿ. ಮತ್ತು ಒಂದು ಕವರ್ ಮಾಡಾಕಿದ್ದೀನಿ ನೋಡಿ. ಕವರಲ್ಲಿ ಒಂದು ರಿಬ್ಬನ್ 15 ರೂಪಾಯಿ. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೇಳಿ, ನಾವು ಸ್ಟಿಚ್ ಮಾಡಿಕೊಡ್ತೀವಿ. ನಾವು ಮನೇಲೆಲ್ಲ ತುಂಬ ಹೆಣ್ಮಕ್ಳೆಲ್ಲ ಮನೇಲೇ ಇದ್ದಾರೆ. ಮಕ್ಕಳು ವಯಸ್ಸಾದವ್ರು ಎಲ್ಲ ನೋಡ್ಕೊಂಡು ಮನೇಲೇ ಇರ್ತಾರಲ್ವ. ಅವರು ದುಡಿಯೋಕ್ಕೇನು ಆಗ್ತಾಯಿಲ್ಲ ಫ್ರೆಂಡ್ಸ್. ಯಾರಾದರೂ ಪಾರ್ಟ್ ಜಾಬ್ ನೋಡ್ತಾ ಇದ್ದಾರೆ, ಮನೇಲಿ ಮಾಡೋ ಅಂಥ ಕೆಲಸಗಳು ನೋಡ್ತಾ ಇದ್ದಾರೆ. ಯಾವುದೂ ನಮಗೆ ಸಿಗ್ತಾನೇ ಇಲ್ಲ ಫ್ರೆಂಡ್ಸ್. ತುಂಬ ಹುಡುಕಾಡ್ತಾ ಇದ್ದೀವಿ. ನಾವು ಎಷ್ಟೇ ಹುಡುಕಿದ್ರು ನಮ್ಗೆ ಎಲ್ಲಿ ಕೆಲಸಗಳು ಸಿಗ್ತಾನೇ ಇಲ್ಲ. ಅಂದರೆ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋ ಅಂಥ ಕೆಲಸಗಳು ಸಿಗ್ತಾ ಇದೆ. ಅಟ್ಲೀಸ್ಟ್ ನಾವಿಲ್ಲಿ ಮಕ್ಕಳನ್ನೆಲ್ಲ ಚಿಕ್ಕ ಮಕ್ಕಳು ಅವನ್ನ ಕರ್ಕೊಂಬರ್ಬೇಕು, ಮತ್ತು ಸ್ಕೂಲೇ ಬಿಡಬೇಕು, ಟ್ಯೂಷನ್ ಕರ್ಕೊಂಬರ್ಬೇಕು, ಊಟ ಗೀಟ ಮಾಡಿಸಿ ಮತ್ತೆ ಕರ್ಕೊಂಡೋಗಿ ಟ್ಯೂಷನ್ ಬಿಡಬೇಕು, ಬಂದು ಮನೆ ಕೆಲಸ ಅದು ಇದು ಅಂದ್ಕೊಂಡು ನಮಗೆ ಟೈಮೇ ಸಾಕಾಗ್ತಾ ಇಲ್ಲ ಆಚೆ ಹೋಗಿ ದುಡಿಯೋದಕ್ಕೆ. ಅದರಿಂದ ನಾವು ಮನೇಲೇ ಮಾಡೋಣ ಅಂದ್ಕೊಂಡು ಡಿಸೈಡ್ ಮಾಡಿದ್ದೀವಿ. ನಿಮಗೆ ಯಾರಾದರೂ ರಿಬ್ಬನ್ ಹೊಲ್ಕೊಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಇದೆ, ನಮಗೆ ಕೊಡಿ ಫ್ರೆಂಡ್ಸ್. ನಾವು ಸ್ಟಿಚ್ ಮಾಡಿಕೊಡ್ತೀವಿ. ನೀವು ಕೇಳೋ ರೇಟ್ ತಕ್ಕನ ಸ್ಟಿಚ್ ಮಾಡಿ ನಿಮಗೆ ಕೊಡ್ತೀವಿ. ನೋಡಿ ಸ್ವಲ್ಪ ಹೆಲ್ಪ್ ಮಾಡಿ, ನಮಗೂ ಅಂತೂ ಹೆಲ್ಪ್ ಆಗಲಿ ಅಂತ, ನಮ್ಗೆ ಹೆಲ್ಪ್ ಆಗಲಿ ಅಂತಲೇ ಇದು ನಾವು ಮಾಡ್ತಾ ಇರೋದು. ಪ್ಲೀಸ್ ಹೆಲ್ಪ್ ಮಾಡಿ. ನಾವು ಈ ಥರ ರಿಬ್ಬನ್ನೆಲ್ಲ ಹೊಲಿತಾ ಇದ್ದೀವಿ. ತುಂಬ ಒಂದು 6 ಮಿಷಿನ್ ಇದೆ.
ಅದರಿಂದ ನಾವೇ ಸ್ಟಿಚ್ ಮಾಡಿ ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ಇಲ್ಲ ನೀವೇ ಫ್ಯಾಬ್ರಿಕ್ ಕೊಟ್ಟು ನಮ್ಗೆ ಈ ಥರ ಬೇಕು ಹೊಲ್ಕೊಡಿ ಅಮ್ಮ ಅಂದರೆ ಕೂಡ ನಾವು ಹೊಲ್ಕೊಡೋಕ್ಕೆ ರೆಡಿಯಾಗಿದ್ದೀವಿ. ಮತ್ತು ನೋಡಿ ಫ್ರೆಂಡ್ಸ್, ಈ ಥರ ನಿಮ್ಗೆ ಯಾರಿಗಾದರೂ ಬೇಕಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಮತ್ತು ನಿಮ್ಮಿಂದ ನಮಗೊಂದು ಚಿಕ್ಕ ಸಹಾಯ ಆಗಲಿ, ನನಗೆ ಅಂತ ಅಲ್ಲ, ನಮ್ಮ ಜೊತೆ ಇರೋ ಒಂದು 5 ಜನಕ್ಕೂ ಒಂದು ಕೆಲಸ ಸಿಕ್ಕಲಿ ಅಂತ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್. ಪಾಪ ಅವ್ರಿಗೂ ಜೀವನದ ಸ್ವಲ್ಪ ಕಷ್ಟ ಇದೆ, ವಯಸ್ಸಾದೆಲ್ಲ ಇಟ್ಕೊಂಡು ಹಸ್ಬೆಂಡು. ಒಬ್ಬೊಬ್ಬರಿಗೆ ಹಸ್ಬೆಂಡ್ ಅಂದರೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಬಿಡಿ. ನಿಮ್ಮಿಂದ ನಮಗೊಂದು ಹೆಲ್ಪ್ ಆಗಲಿ ಅಂತ, ಒಂದು 5 ಜನಕ್ಕೆ ಹೆಲ್ಪ್ ಆದರೆ ನಂಗೆ ಅಷ್ಟೇ ಸಾಕು ಫ್ರೆಂಡ್ಸ್. ನಾವು ಕೈ ಜೋಡಿಸ್ತಾ ಇದ್ದೀವಿ, ನಾವು ರಿಬ್ಬನ್ ಹೊಲಿದು ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ. ನಿಮಗೆ ಯಾರಿಗೆಲ್ಲ ರಿಬ್ಬನ್ಗಳು ಬೇಕಂದರೆ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ರಿಬ್ಬನ್ಗಳು, ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಚೆನ್ನಾಗಿದೆಯಾ? ಈ ಥರ ನಾವು ರಿಬ್ಬನ್ ಹೊಲ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ, ನಮಗೂ ಸಪೋರ್ಟ್ ಮಾಡಿಕೊಡಿ ಫ್ರೆಂಡ್ಸ್. ನಾವು ಹೊಲ್ಕೊಡ್ತೀವಿ ನಿಮಗೆ ಬ್ಲೌಸೇ ಬರ್ತಾಯಿದೆ. ಸಾರಿ ಯಾಕಂದ್ರೆ ನಾನು ಬ್ಲೌಸ್ ಸ್ಟಿಚ್ ತುಂಬ ಮಾಡ್ತೀನಲ್ಲ, ಅದರಿಂದ ಬ್ಲೌಸೇ ಬರ್ತಾಯಿದೆ. ಸಾರಿ ರಿಬ್ಬನ್ನು ನೋಡಿ ಫ್ರೆಂಡ್ಸ್. ಎಲ್ಲ ಒಂದೇ ಥರ ಒಂದು 5 ರಿಬ್ಬನ್ ಹೊಲ್ದಿದ್ದೀವಿ. ಇದು ಬೇರೆ ಕಲರು, ಅದು ಒಂದೇ ಥರ ಕಲರ್ ಥರ ಕಾಣಿಸುತ್ತೆ, ಸ್ವಲ್ಪ ಚೇಂಜಸ್ ಇದೆ. ಇದು ಶೈನಿಂಗ್ ರಿಬ್ಬನ್ನು, ಇದು ಪ್ಲೇನು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅನ್ನೋದು ನೋಡಿ. ಚೆನ್ನಾಗಿತ್ತಾ? ಹೇಗಿದೆ? ಪ್ಲೀಸ್ ಫ್ರೆಂಡ್ಸ್ ನಮ್ಗೆ ಹೆಲ್ಪ್ ಮಾಡಿ. ದೊಡ್ಡ ಅಂಗಡಿ ಇಲ್ಲ ಅಂದರೆ ಚಿಕ್ಕ ಅಂಗಡಿಗಾದ್ರೂ ನಾವು ಇದು ಮಾಡ್ತೀವಿ. ನಿಮ್ಗೆ ಯಾರಿಗಾದ್ರೂ ನಾವು ರಿಬ್ಬನ್ ಹೊಲ್ಕೊಡ್ಬೇಕಂದ್ರೆ ನಿಮ್ಮ ನಂಬರು ನಮಗೆ ಕಮೆಂಟೆಲ್ಲ ಹಾಕಿ, ನೀವು ಕಮೆಂಟ್ ಮಾಡಿ ನಂಬರ್ ಹಾಕಿದ್ರೆ ನಾವು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ ಫ್ರೆಂಡ್ಸ್. ನೋಡಿ ರಿಬ್ಬನ್ನು ನಿಮ್ಗೆ ಸೀರೆ ಕಲರ್ ಬೇಕಾ, ಡ್ರೆಸ್ ಕಲರ್ ಬೇಕಾ, ಅಥವಾ ನೀವೇ ಫ್ಯಾಬ್ರಿಕ್ ಕೊಟ್ಟರೆ ನಾವು ರೆಡಿ ಮಾಡಿಕೊಡ್ತೀವಿ ಫ್ರೆಂಡ್ಸ್. ನಾವೆಲ್ಲ ಜಾಸ್ತಿ ಎಲ್ಲ ತೊಗೊಳಕ್ಕೆ ಹೋಗಲ್ಲ. 15 ರೂಪಾಯಿ ತೊಗೊತೀವಿ, 50 ರೂಪೀಸ್ ತೊಗೊತೀವಿ. ನೋಡಿ ಇದು ಸರಿಯಾಗಿ ಮಾಡಿಲ್ಲ ಅವ್ರಿಗೆ ಯಾರು. ಓಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಒಂದ್ಸರಿ ಕೈಗೆ ಹಾಕೊಂಡು ತೋರಿಸ್ತೀನಿ. ಇಲ್ಲಿ 1 ನಿಮಿಷ ಕೈಗೆ ಹಾಕಿ ತೋರಿಸ್ತೀನಿ. ಹೇಗಿದೆ? ಇದೊಂಥರ ಫ್ಯಾಷನ್ ಫ್ರೆಂಡ್ಸ್. ಇವಾಗ ಸ್ನಾನಗಿನ ಮಾಡಿರ್ತಾರಲ್ವ ಹೆಣ್ಮಕ್ಳು, ಹೇರ್ಗೆ ಹಾಕ್ಕೊಳಲ್ಲ, ಸರ್ ಕೈಗೆ ಹಾಕ್ಕೊಂಡು ಹಿಂಗೆ ಹೋಗ್ತಾ ಇರ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಓಕೆ ಇದೊಂದಾ? ಮತ್ತು ಇದನ್ನು ನೋಡಿ. ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್ ಒಂದು ಹೆಲ್ಪ್ ಮಾಡಿರಿ. ನಾವು ಈ ಥರ ವಿಡಿಯೋಗಳು ಮಾಡ್ತಾನೆ ಇರ್ತೀನಿ ಇನ್ಮೇಲೆ. ಯಾಕಂದರೆ ನಾವೊಂದು 5 ಜನ ಹೆಣ್ಮಕ್ಳು ಸೇರ್ಕೊಂಡಿದ್ದೀವಿ. ಯಾಕಂದ್ರೆ ಮನೆಯಿಂದ ನಾವು ಆಚೆ ಹೋಗಿ ದುಡಿಯೋಷ್ಟು ಇದು ಇಲ್ಲ. ಮಕ್ಕಳೆಲ್ಲ ಇಟ್ಕೊಂಡು ವಯಸ್ಸಾದೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ. ಟೈಮ್ ಕರೆಕ್ಟಾಗಿ ಊಟ ಮತ್ತು ಟ್ಯಾಬ್ಲೆಟ್ಗಳು ಅವು ಇವೆಲ್ಲ ಇರುತ್ತೆ ಅಲ್ವಾ ಅಂದ್ಬಿಟ್ಟು ನಾವೆಲ್ಲೂ ಹೋಗೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟ್ ಮನೇಲಿ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ನಾನು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಫ್ರೆಂಡ್ಸ್ ನಮಗೂ ಒಂದು ಅವಕಾಶ ಕೊಡ್ರಿ. ನೀವು ದೊಡ್ಡ ಅಂಗಡಿಗಳೆಲ್ಲರೂ ಇಟ್ಕೊಂಡಿರ್ತೀರ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್ ನಮಗೂ ಒಂದು ಅವಕಾಶ ಕೊಡಿ. ನಾವು ಹೊಲಿತಾ ಇದ್ದೀವಿ, ಬ್ಲೌಸ್ಗಳು ಹೊಲಿದು ಸೇಲ್ ಮಾಡೋಣ ಅಂತ. ಒಂದೇ ಕೈಗೆ ಎಷ್ಟು ಸತಿ ಅಂತ ಹಾಕ್ಲಿ. ಚೆನ್ನಾಗಿದೆಯಾ? ನೋಡಿ ಫ್ರೆಂಡ್ಸ್ ನಮಗೂ ಒಂದು ಅವಕಾಶ ಕೊಡ್ರಿ. ನಾವು ಕಲರ್ ಬ್ಲೌಸ್, ಕಲರ್ ರಿಬ್ಬನ್ಗಳು ಹೊಲಿತಾ ಇದ್ದೀವಿ. ನಿಮಗೂ ಆದಷ್ಟು ನಾವು ಹೊಲ್ಕೊಡ್ತೀವಿ. ನೀವು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್, 15 ರೂಪಾಯಿಗೆ ನಾವು ಹೊಲ್ಕೊಡ್ತೀವಿ. ನಿಮಗೆ ಯಾವ ಥರ ಬೇಕು ಅಂತ ಹೇಳಿ. ನಿಮ್ಗೆ ಏನಾದರೂ ನಾವು ರಿಬ್ಬನ್ ಹೊಲ್ಕೊಡ್ಬೇಕು, ಸೇಲ್ ಮಾಡಬೇಕು ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ಗೆ ನಿಮ್ಮ ಫೋನ್ ನಂಬರು, ಅಡ್ರೆಸ್ ಹಾಕಿ, ಜಸ್ಟ್ ಒಂದು ಫೋನ್ ನಂಬರ್ ಹಾಕಿದ್ರೆ ಸಾಕು. ನಾವೇ ನಿಮ್ಗೆ ಕಾಲ್ ಮಾಡಿ ಮಾತಾಡ್ತೀವಿ. ಇಲ್ಲಿ ನೋಡಿದ್ರ ಫ್ರೆಂಡ್ಸ್? ನೋಡಿದ್ರಾ ಎಷ್ಟು ಚೆನ್ನಾಗಿದೆ ರಿಬ್ಬನ್ಗಳು. ಪ್ಲೀಸ್ ನಮಗೂ ಒಂದು ಅವಕಾಶ ಕೊಡಿ. ನಾವು ದುಡಿಯೋಣ ಅಂದ್ಕೊಂಡಿದ್ದೀವಿ. ಮನೇಲಿ ಒಂದು ಚಿಕ್ಕದ ಒಂದು ಕೆಲಸ ಮಾಡೋಣ ಅಂದ್ಕೊಂಡಿದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ. ನಿಮ್ಗೆ ಯಾರಿಗೆ ಬೇಕಾದ್ರೂ ರಿಬ್ಬನ್ ಹೊಲ್ಕೊಡೋಕೆ ರೆಡಿಯಾಗಿರ್ತೀವಿ. ನಮ್ಮ ಹತ್ರ ಮಿಷಿನ್ಗಳೆಲ್ಲ ಇದೆ. ಮಿಷಿನ್ ಬಗ್ಗೆ ನೀವೇನು ತಲೆ ಕೆಡಿಸ್ಕೊಳೋದೇನು ಬೇಕಾಗಿಲ್ಲ. ನೀವು ಕೇಳೋ ರೇಟಿಗೆ ನಾವು ಮಾಡಿಕೊಡ್ತೀವಿ. ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಯಾರೆಲ್ಲ ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಅವರೆಲ್ಲರೂ ಈ ರಿಬ್ಬನಿನ ಬಗ್ಗೆ ಯಾರಿಗಾದ್ರೂ ನಿಮಗೆ ಗೊತ್ತಿರೋರಿಗೆ ಹೇಳಿ. ಅವ್ರು ನಮ್ಗೆ ಆರ್ಡರ್ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಆರ್ಡರ್ ಕೊಡೋಂಗೆ ನೀವೇ ಮಾಡಿ ನಮ್ಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ನೀವೆಲ್ಲರೂ ಹೆಲ್ಪ್ ಮಾಡಿದ್ರೆ ನಮ್ಗೆ 6 ಜನಕ್ಕೂ ಒಂದು ಸಹಾಯ ಆಗುತ್ತೆ.
ಯಾಕಂದ್ರೆ ಮನೆಯಿಂದ ಆಚೆ ಹೋಗಕ್ಕೆ ಆಗದೆ ಇರೋರು ಹೆಣ್ಮಕ್ಳು ನಾವು ಆಚೆ ಎಲ್ಲ ಹೋಗಕ್ಕೆ ಆಗ್ತಾ ಇಲ್ಲ ಕೆಲಸ ಮಾಡೋದಕ್ಕೆ, ಮಕ್ಕಳನ್ನೆಲ್ಲ ಬಿಟ್ಟು ವಯಸ್ಸಾದವ್ರಿಗೆಲ್ಲ ಬಿಟ್ಟು ಅವ್ರಿಗೋಸ್ಕರ ನಾವೇನು ಮಾಡಿ ಚಿಕ್ಕದಾಗಿ ಒಂದು ಇದು ಫ್ಯಾಕ್ಟ್ರಿ ಥರ ಮನೇಲೇ ಮಾಡ್ಕೊತಾ ಇದ್ದೀವಿ. ನಿಮ್ಗೆ ಯಾರಿಗೆ ರಿಬ್ಬನ್ ಬೇಕಾದರೆ ಹೇಳಿ, ನಾವೆಲ್ಲ ಸೇರಿ ನಾವು ಹೊಲ್ಕೊಡ್ತೀವಿ. ನೀವು ಕೇಳೋ ಡಿಸೈನ್ ಕಲರ್ಸ್ ರಿಬ್ಬನ್ಗಳು ನಾವು ಹೊಲಿತಾ ಇದ್ದೀವಿ. ನಮಗೂ ಒಂದು ಅವಕಾಶ ಕೊಡಿ. ಎಲ್ಲರೂ ಕೈ ಮುಗಿತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ಈ ವಿಡಿಯೋನ ಆದಷ್ಟು ಫಾರ್ವರ್ಡ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಅವ್ರಿಗೂ ಇದು ಗೊತ್ತಾಗಬೇಕು, ರಿಬ್ಬನ್ ಬಗ್ಗೆ ಗೊತ್ತಾಗಿ ನಮಗೂ ಒಂದು ಸಹಾಯ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ನಾವಿರೋ ಪ್ರಾಬ್ಲಮ್ಗಳಲ್ಲಿ ಮನೇಲೇ ಒಂದು ಚಿಕ್ಕದಾಗಿ ಒಂದು ಬಿಸ್ನೆಸ್ ಥರ ಮಾಡೋಣ ಅಂದ್ಕೊಂಡಿದ್ದೀವಿ. ನಾವು ಆಚೆ ಎಲ್ಲ ಅಂಗಡಿಗಳೆಲ್ಲ ಹತ್ತಿಲ್ದು ಒಂದು 3-4 ಅಂಗಡಿ ಸಿಕ್ಕಿದೆ. ಮತ್ತು ಇದೇ ಥರ ದೊಡ್ಡ ದೊಡ್ಡ ಸ್ಟೋರ್ ರೂಮ್ಗಳು, ದೊಡ್ಡ ದೊಡ್ಡ ಅಂಗಡಿಗಳು ಇರುತ್ತಲ್ವ, ಅವ್ರು ಆಚೆ ತೊಗೊಬೇಕಾದ್ರೆ ಅವ್ರಿಗೆ ಗೊತ್ತಿರುತ್ತೆ ಒಂದೊಂದು ರಿಬ್ಬನ್ ಎಷ್ಟು ಇರುತ್ತೆ ಅಂತ. ಅದರಿಂದ ನಾವು ರಿಬ್ಬನ್ ಹೊಲ್ಕೊಡ್ತೀವಿ. ಆದಷ್ಟು ನಮ್ಗೆ ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ಇದೇ ಥರ ನನಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಅವರೆಲ್ಲರೂ ಬೇರೆಯವರಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋ ಬೇರೆಯವರಿಗೆ ಶೇರ್ ಮಾಡಂಗೆ ಮಾಡಿ ಫ್ರೆಂಡ್ಸ್. ನಮಗೂ ರಿಬ್ಬನ್ ಹೊಲಿಯೋದಕ್ಕೂ ಒಂದು ಅವಕಾಶ ಮಾಡಿಕೊಡಿ, ಎಲ್ಲರನ್ನೂ ಕೇಳ್ಕೊತಿದ್ದೆ. ಅವ್ರು ಅಷ್ಟು ಜನ ಪರವಾಗಿ ನಾನೇ ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ನಮ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನಾವು ರಿಬ್ಬನ್ ಹೊಲಿದು ಸೇಲ್ ಮಾಡೋಕ್ಕೆ ತಯಾರಾಗಿದ್ದೀವಿ. ನಿಮ್ಗೆ ಯಾರ್ಯಾರು ಬೇಕಾದರೆ ನಾವು ರಿಬ್ಬನ್ ಹೊಲ್ಕೊಡ್ತೀವಿ. ನೀವು ಎಷ್ಟು ರಿಬ್ಬನ್ ಕೇಳ್ತೀವಿ ಅಷ್ಟು ರಿಬ್ಬನ್ನು ನಾವು ಹೊಲ್ಕೊಡ್ತೀವಿ, ಸ್ಟಿಚ್ ಮಾಡ್ತೀವಿ. ಪ್ಲೀಸ್ ದಯವಿಟ್ಟು ನಮ್ಗೆ ಹೆಲ್ಪ್ ಮಾಡಿ. ನಾವು ರಿಬ್ಬನ್ ಹೊಲಿಯೋದಕ್ಕೆ ನಮಗೂ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್. ಮತ್ತು ಯಾರೆಲ್ಲ ನನ್ನ ವಿಡಿಯೋ ಹೊಸ್ದಾಗಿ ನೋಡೋರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲ ವಿಡಿಯೋ ನೋಡೋರಿಗೆ ಬೇರೆಯವ್ರಿಗೆ ಶೇರ್ ಮಾಡಿ, ಮತ್ತು ನಮ್ಗೆ ಹೆಲ್ಪ್ ಮಾಡಿ ಫ್ರೆಂಡ್ಸ್. ಅಟ್ಲೀಸ್ಟ್ ನನಗೆ ಹೆಲ್ಪ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಮಿಕ್ಕಿದ 5 ಜನಕ್ಕಾದರೂ ನೀವು ಹೆಲ್ಪ್ ಮಾಡಿ. ಅವ್ರಿಗೂ ಏನಾದರೂ ಒಂದು ರಿಬ್ಬನ್ ಹೊಲ್ಕೊಟ್ಟಾಗ ಅವರು ಒಂದಷ್ಟು ಹೊಟ್ಟೆ ತುಂಬಿಸ್ಕೊತಾರೆ ಅಂತ ಹೇಳ್ಕೊತೀನಿ. ಮತ್ತು ನನಗೂ ಇನ್ನು ಏನು ಮಾತಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಈ ರಿಬ್ಬನ್ ಬಗ್ಗೆ ನಾನು ಮಾತಾಡಿದ್ದೀನಿ. ನೀವು ಯಾವ ರಿಬ್ಬನ್ ಕೇಳಿದ್ರು ನಾವು ಹೊಲ್ಕೊಡೋಕ್ಕೆ ತಯಾರಾಗಿದ್ದೀವಿ ಫ್ರೆಂಡ್ಸ್. ಆಲ್ಮೋಸ್ಟ್ ನಮ್ಗೆ ಹೆಲ್ಪ್ ಮಾಡಿ, ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತೀರೋ ಅವ್ರಿಗೆಲ್ಲ ನಾನು ಮನಪೂರ್ವಕ ಧನ್ಯವಾದಗಳು ಹೇಳ್ತೀನಿ. ಮತ್ತು ಇದೇ ನಿಮ್ಗೆ ಏನಾದರೂ ಬೇಕಾದ್ರೆ ಹೇಳಿ ಫ್ರೆಂಡ್ಸ್. ನೀವು ಎಷ್ಟು ದಿನ ಟೈಮ್ ಕೊಡ್ತೀರೋ ಅಷ್ಟು ಟೈಮಲ್ಲಿ ನಾವು ಹೊಲ್ಕೊಡ್ತೀವಿ. ಅದೇ ನೀಟಾಗಿ ಫಿನಿಶಿಂಗ್ ಎಲ್ಲ ಬಂದಿದೆ. ನಿಮಗೆ ಫಿನಿಶಿಂಗ್ ನಾನು ತೋರಿಸೇ ಇಲ್ಲ ಅನಿಸುತ್ತೆ. ನೋಡಿ ಫಿನಿಶಿಂಗಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಸಾರಿ, ನಾನು ಫಿನಿಶಿಂಗ್ ಮಾಡಿದೆ, ನಿಮಗೆ ತೋರಿಸಿಲ್ಲ. ರಿಬ್ಬನ್ ಬಗ್ಗೆ ಮಾತಾಡಿದೆ, ಜಸ್ಟ್ ಇದ್ರ ಬಗ್ಗೆ ತೋರಿಸಿಲ್ಲ, ವಿಡಿಯೋ ಬಗ್ಗೆ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಫಿನಿಶಿಂಗು. ನೋಡಿ ನಾವು ಎಲ್ಲಿ ಸ್ಟಿಚ್ ಮಾಡಿದ್ದೀವಿ ಅಂತಲೇ ಅವ್ರಿಗೆ ಗೊತ್ತಾಗಲ್ಲ. ನೋಡಿ ಇಲ್ಲಿ ಸ್ಟಿಚ್ ಮಾಡಿದ್ದೀವಿ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಪ್ಲೀಸ್ ಫ್ರೆಂಡ್ಸ್ ನಮ್ಗೆ ಸಪೋರ್ಟ್ ಮಾಡಿ. ಆದಷ್ಟು ನೋಡೋರೆಲ್ಲ ನಮ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರನ್ನ ದೊಡ್ಡ ದೊಡ್ಡ ಅಂಗಡಿಗಳಾಗಲಿ ಚಿಕ್ಕ ಅಂಗಡಿಗಳೇ ಆಗಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ನೀವು ನಿಮಗೆ ಈ ಥರ ರಿಬ್ಬನ್ ಬೇಕು ಅಂದರೆ ನಮ್ಮ ವಾಟ್ಸಪ್ ಅಂತೀನಿ, ನಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾನು ನಿಮಗೆ ನಿಮ್ಮ ನಂಬರ್ ಹಾಕಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾವು ನಿಮ್ಗೆ ಈ ಥರ ರಿಬ್ಬನ್ಗಳು ಹೊಲ್ಕೊಡ್ತೀವಿ. ಓಕೆನಾ ಫ್ರೆಂಡ್ಸ್? ಈ ವಿಡಿಯೋ ನೋಡೋದು ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು.